ಎಲ್ಲಿ ಇಲ್ಲ 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 ಇಲ್ಲಿ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಶೃಂಗೇರಿ ಮತ್ತು ಹೊರನಾಡಿಗೆ ಹೋಗೋದಕ್ಕೆ ಸಿದ್ಧ ಆಗ್ತಾ ಇದ್ದೀವಿ. ಟ್ರಿಪ್ ಇಲ್ಲಿ ನೋಡಿ, ನಮ್ಮ ಅಣ್ಣ, ನಮ್ಮ ಅಣ್ಣನ ಮಗ, ನಮ್ಮ ಅತ್ತಿಗೆ ಎಲ್ಲ ರೆಡಿ ಆಗಿದ್ದಾರೆ, ಹೊರಡಲು ಸಿದ್ಧ. ಈಗ ನಾವು ಗೇಟ್ ಹತ್ರ ಇದ್ದೀವಿ. ಅಲ್ಲಿ ನೋಡಿ, ಈಗ ಬೈಕ್ನಲ್ಲಿ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣನ ಮಗ ಬರ್ತಾ ಇದ್ದಾರೆ. ಅವ್ರನ್ನ ಬಿಡುವುದಕ್ಕೆ ನಮ್ಮ ತಂದೆಯವರು ಬಂದಿದ್ರು. ನಾವೀಗ ಒಳ್ಳಂಬಳ್ಳಿ ಬಸ್ ಸ್ಟಾಪ್ ಹತ್ರ ಇದ್ದೀವಿ, ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SK1208. ಇವತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಶೃಂಗೇರಿ ಶಾರದಾಂಬ ದೇವಾಲಯ ಮುಂಜಾನೆ ಒಂದು 4:15 ಬಂದಿದ್ವಿ. ಅಷ್ಟರೊಳಗೆ ದೇವಸ್ಥಾನ ಬಾಗಿಲು ತೆಗೆದಿಲ್ಲ. ಅವರು ಬಾಗಿಲು ಒಂದು 6 ಗಂಟೆಯಿಂದ 6:30 ತೆಗಿತಾರೆ ಅಂತ ಹೇಳಿದ್ರು. ಅದಕ್ಕೆ ನಾವು ಫ್ರೆಶ್ ಆಗೋಣ ಅಂತ ಹೇಳ್ಬಿಟ್ಟು ರೂಮ್ಗೆ ಹುಡುಕಿದ್ವಿ. ರೂಮ್ ಎಲ್ಲ ಬುಕ್ ಆದ ಕಾರಣ ಪಕ್ಕದಲ್ಲಿ ದೇವಸ್ಥಾನದ ಎಡಗಡೆ ಒಂದು ಚಿಕ್ಕದು ದಾರಿ ಬರುತ್ತೆ. ಆ ದಾರಿಯಲ್ಲಿ ಹೋದರೆ ರೈಟ್ ಸೈಡ್ನಲ್ಲಿ ಸ್ನಾನದ ರೂಮ್ಗಳು ಇರುತ್ತವೆ. ಬಿಸಿನೀರು ಬೇಕಾದರೆ ಬಿಸಿನೀರು ಸಿಗುತ್ತೆ. ಆ ಕಡೆ ಹೋಗಿ ಫ್ರೆಶ್ ಆಗಿ ಮುಂಜಾನೆ ದೇವಸ್ಥಾನಕ್ಕೆ ಪೂಜೆ ಸಾಮಾನು ತಗೊಂಡು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ವಿ ನಾವು. ಈಗ ನೋಡಿ, ಇದು ಈಗ ನಾವು ಬಂದಿದ್ದೇವೆ ಪ್ರಸಿದ್ಧವಾದ ಶಾರದಾಂಬೆ ದೇವಸ್ಥಾನ. ಇದು ಜ್ಞಾನ ಮತ್ತು ವಿದ್ಯೆಯ ದೇವಿ ಶಾರದಾಂಬೆ ಅವರ ದೇವಸ್ಥಾನ. ಈ ದೇವಸ್ಥಾನವನ್ನು ಮಹಾನ್ ಸಂತ ಆದಿಶಂಕರಾಚಾರ್ಯ ಸ್ಥಾಪಿಸಿದ್ದಾರೆ. ಇದು ಭಾರತದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು. ನೋಡಿ ಫ್ರೆಂಡ್ಸ್, ಇವರೇ ನಮ್ಮಣ್ಣ, ಹಿಂದಿಗೆ ನಿಂತಿದ್ದಾರೆ ಅವರೇ ನಮ್ಮ ಅತ್ತಿಗೆ. ಅವ್ರು ನೋಡಿ, ನಮ್ಮ ಅಣ್ಣನ ಮಗ ಗುಣವ್ ಹೇಳ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಇದು ನೋಡಿ ಜಗದ್ಗುರು ಶ್ರೀ ನೃಸಿಂಹ ಭಾರತಿ ಯಾಗ ಮಂಟಪಂ. ಇದು ಸ್ವಲ್ಪ ಮುಂದೆ ಹೋದರೆ ಶ್ರೀ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ. ಇದು ಇಲ್ಲಿ ಬಂದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುತ್ತಾರೆ. ಇದು ಒಂದು ಶ್ರೀ ಶಾರದಾಂಬ ಸನ್ನಿಧಿ. ಇಲ್ಲಿ ದೇವರು ಇರುವ ಸ್ಥಾನ. ಇದು ನವಗ್ರಹ ಮಂಟಪ ಮಂದಿರ. ನೀವು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಬೇಕೆಂದರೆ ಗೇಟ್ ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ನಲ್ಲಿ ತೋರಿಸ್ತೀನಿ ರೀ. ನೋಡಿ, ಇಲ್ಲಿ ರೈಟ್ ಸೈಡ್ನಲ್ಲಿ ಟೋಕನ್ ಕೊಡ್ತಾರೆ. ಆ ಟೋಕನ್ ತಗೊಂಡ ಮೇಲೆ ನೀವು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಆಗುತ್ತೆ. ನೋಡಿ, ಇದರಿಗೆ ಅಕ್ಷರಾಭ್ಯಾಸ ಮಾಡುವ ಮಂಟಪ. ಯಾರಾದರೂ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಬೇಕಾದರೆ ನಮ್ಮ ಅಣ್ಣನ ಮಗನಿಗೆ ಅಕ್ಷರಾಭ್ಯಾಸ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಇರುವ ಯಾವುದೇ ಗಿಡವಾದರೂ ಹೂವುಗಳಾದರೂ ಮುಟ್ಟಬಾರದು, ಕಿಲ್ಲಬಾರದು. ನೋಡಿ, ಅಲ್ಲಿ ಬೋರ್ಡೆ ಹಾಕಿದ್ದಾರೆ, ಯಾರು ಕಿಲ್ಲಬೇಡಿ, ಮುಟ್ಟಬೇಡಿ ಅಂತ. ನೋಡಿ, ಯಾಕೆಂದರೆ ಮುಟ್ಟಿ ಗಲೀಜು ಮಾಡುತ್ತಾರೆ ಅಂತ ಹೇಳಿ ಈ ಥರ ಮಾಡಿದ್ದಾರೆ. ಇದೇ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ. ನೋಡಿ, ಎಷ್ಟು ಜನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಕೂತಿದ್ದಾರೆ. ಎಷ್ಟು ಜನ ನೋಡಿ, ಇನ್ನೂ ಇದ್ದಾರೆ ಆಚೆಗಡೆ. ಜಾಗ ಇಲ್ಲದ ಕಾರಣ ಕಡಿಮೆ, ಎಷ್ಟು ಜನ ಬೇಕೋ ಅಷ್ಟು ಜನ ಮಾತ್ರ ಒಳಗಡೆ ಕರೆಸಿ ಅಕ್ಷರಾಭ್ಯಾಸ ಮುಗಿಸಿದ ಮೇಲೆ ಮತ್ತಷ್ಟು ಜನವನ್ನು ಕರೆಸುತ್ತಾರೆ. ಅಕ್ಷರಾಭ್ಯಾಸ ಮಾಡಿಸುವಾಗ ನೀವು ಟೋಕನ್ ಮಾತ್ರ ತಗೊಂಡ್ರೆ ಸಾಕು. ಇನ್ನು ಎಲ್ಲ ವಸ್ತುಗಳು, ಸ್ಲೇಟು, ಬಲಪ, ಅಕ್ಕಿ ಎಲ್ಲ ಅವರೇ, ತಟ್ಟೆ ಎಲ್ಲ ಅವರೇ ಕೊಡ್ತಾರೆ. ಕೋಟಿ ಸೂರ್ಯ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಪತಯೇ ನಮಃ. ನಿರ್ವಿಘ್ನಂ ಕುರು
मम उपात्त समस्त दुरित क्षयद्वार श्री परमेश्वर प्रीत्यर्थम ನಿಮ್ಮ ಮಗುವಿನ ನಕ್ಷತ್ರ ರಾಶಿ ಹೆಸರು ಹೇಳ್ಕೊಳ್ಳಿ. మీ పిల్లల నక్షత్రం రాశి పేరు చెప్పుకోండి. ಗಂಡು ಮಗು ಆದರೆ ಮಮ ಕುಮಾರಸ್ಯ ಅಂತ ಹೇಳ್ಕೊಳ್ಳಿ. ಹೆಣ್ಮಗು ಆದರೆ ಮಮ ಕುಮಾರಿಯಾಹ ಅಂತ ಹೇಳ್ಕೊಳ್ಳಿ. అబ్బాయి అయితే కుమారస్య అని చెప్పుకోండి, అమ్మాయి అయితే కుమారియాహ అని చెప్పుకోండి. ఇలా ಹೇಳಿ చెప్పండి. సద్విద్య సద్బుద్ధి ప్రాప్త్యర్థం శ్రీ శారదా పరమేశ్వరి సంపూర్ణ అనుగ్రహ కృపాకటాక్ష సిద్ధ్యర్థం శ్రీ శారదా పరమేశ్వరి సన్నిధౌ अक्षराभ्यासं करिष्ये. गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्री गुरवे नमः. सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा. नमस्ते शारदे देवी शृंगेरी पुरवासिनी वामहं प्रार्थये नित्यं विद्यादानंच देहि मे. ಪ್ರಾರ್ಥನೆ ಮಾಡಿಕೊಂಡು ಮಗುವನ್ನು ತಾಯಿ ಮಡಿಲಲ್ಲಿ ಕೂರಿಸ್ಕೊಳ್ಳಿ. ಅಮ್ಮ ಒಡಿಲಲ್ಲಿ ಕೂರ್ಚೋದು. ಮೊದಲಿಗೆ ಅಕ್ಕಿಯನ್ನು ಬರೆಸಿ ಮೊದట్లో బియ్యంలో రాయించండి. శ్రీ గురుభ్యో నమః బరిసి రాయించండి. శ్రీ గురుభ్యో నమః. ಶ್ರೀ ಶಾರದಾಯೇ ನಮಃ ಬರೆಸಿ ರಾಯಿಚಂಡಿ. ಶ್ರೀ ಶಾರದಾಯೇ ನಮಃ. ಅ ಆ ಎ ಈ 4 ಅಕ್ಷರಗಳು ಹೇಳಿಸ್ತಾ ಬರೆಸಿ. ಚಪ್ಪಿಸ್ತಾ ರಾಯಿಚಂಡಿ. ಅ ಆ ಇ ಈ 4 ಅಕ್ಷರಗಳು. ಬರೆಸಿ ಆದಮೇಲೆ ತಟ್ಟೆ ಒಳಗೆ ಅರಿಶಿಣದ ಕೊಂಬನ್ನು ಇಟ್ಟು తట్టెಯನ್ನು ಕೆಳగిట్టుకోండి. ప్లేటు కింద పెట్టండి. అందులో పసుపు కొమ్ము పెట్టేసేయండి. నాన్న ఒడిలో కూర్చోబెట్టుకొని స్లేట్ తీసుకోండి. ತಂದೆ ತೋಳ ಮೇಲೆ ಕೂರಿಸ್ಕೊಂಡು ಸ್ಲೇಟ್ ತಗೊಳ್ಳಿ. ಸ್ಲೇಟಲ್ಲಿ ಬರೆಸಿ ಸ್ಲೇಟ್ ರಾಯಿಸಂడి. ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ನೋಡಿ ಫ್ರೆಂಡ್ಸ್, ಅಕ್ಷರಾಭ್ಯಾಸ ಮುಗೀತು. ನಾವೀಗ ಆಚೆ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್.
ಎಷ್ಟು ಜನ ನಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ ನೋಡಿ. ಇದು ಶಾರದಾಂಬೆ ರಥ. ನೋಡಿ ಫ್ರೆಂಡ್ಸ್, ನೀವು ತಂದಿರುವ ತೆಂಗಿನಕಾಯಿಯನ್ನು ಇಲ್ಲಿ ಕೊಟ್ಟರೆ ಅವರೇ ಒಡೆದು ಕೊಡುತ್ತಾರೆ. ಸನ್ನಿಧಿ, ಶ್ರೀ ಶಾರದಾಂಬ ಸನ್ನಿಧಿ ಇದು ಈಗ ನಾವು ನೋಡ್ತಾ ಇದ್ದೀವಿ ವಿದ್ಯಾಶಂಕರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ 12 ರಾಶಿ ಕಂಬಗಳು ಇವೆ. ಸೂರ್ಯನ ಕಿರಣಗಳು ಪ್ರತಿ ತಿಂಗಳು ವಿಭಿನ್ನ ಕಂಬಗಳ ಮೇಲೆ ಬೀಳುತ್ತದೆ. ಈಗ ನೋಡಿ, ನಾವು ತುಂಗಾ ನದಿಯಲ್ಲಿ ಇರುವ ಮೀನುಗಳಿಗೆ ಆಹಾರ ನೀಡುವುದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ತುಂಗಾ ನದಿಯ ಮೇಲೆ ದಡದ ಮೇಲೆ ಕೂತು ಧ್ಯಾನ ಮಾಡಿದರೆ ಒಳ್ಳೆಯದಾಗುತ್ತದೆ, ಮನಸ್ಸಿಗೆ ಶಾಂತಿ. ಆ ನದಿಯ ದಡದ ಮೇಲೆ ಈ ದೇವಾಲಯ ಕಟ್ಟಿಸಿರುವುದು. ನೋಡಿ ಫ್ರೆಂಡ್ಸ್, ಕೆಳಗಡೆ ಹೋದರೆ ನದಿ, ತುಂಗಾ ನದಿ ಸಿಗುತ್ತದೆ. ಅಲ್ಲಿ ಇರುವ ಮೀನುಗಳಿಗೆ ಈಗ ನಾವು ಆಹಾರ ಹಾಕೋದಕ್ಕೆ ಹೋಗ್ತಾ ಇದ್ದೀವಿ. ಮೀನುಗಳು ಇರುವ ಜಾಗ. ಬೇಕ್ರಿ ಅಂತ ಸುರದೆ ಅವನ ಹಾಕಿ ಬಿಡ. ಕೈ ಐತೆ ಸುರದೆ. ನೋಡಿ ಮೀನುಗಳು. ನೋಡ್ದೆ ಅಲೆ ಇಲ್ಲಿ ಖಾಲಿ ಆಯ್ತು ಬಂಗಾರಿ. ಆಗ್ತಾ ಇದೇನಾ? ಆಯ್ತಾ? ಇಲ್ಲಿ ಇರುವ ಮೀನುಗಳಿಗೆ ಆಹಾರ ಕೊಟ್ಟು ಮತ್ತೆ ಮೇಲಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ತಿರ. Mama. ವಿದ್ಯಾಶಂಕರ
ನೋಡಬೇಕು ಸ್ಲೇಟ್ ಎಲ್ಲ ಒಳಗಡೆ ಕೊಡ್ತಾರೆ ಹಣ್ಣನ್ನ ನೋಡಬೇಕು. ನೋಡಿ ಫ್ರೆಂಡ್ಸ್, ಈಗ ನಾವು ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ. ತುಂಗಾ ನದಿಯ ಬ್ರಿಡ್ಜ್ ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬ್ರಿಡ್ಜು. ಅದರ ಮೇಲೆ ಹೋದರೆ ಫುಲ್ಲು ನದಿ ನಾವು ವೀಕ್ಷಣೆ ಮಾಡಬಹುದು, ಅಂದ್ರೆ ನೋಡಬಹುದು. ನೋಡಿ ಫ್ರೆಂಡ್ಸ್, ಒಂಥರ ಭಯ ಆಗುತ್ತೆ. ಆಯ್ತು ಫ್ರೆಂಡ್ಸ್, ನಮ್ಮ ಮಗು ಊಟ ಅಂತ ಇದ್ದಾನೆ. ಊಟಕ್ಕೆ ಹೋಗ್ತಾ ಇದ್ದೀವಿ ಈಗ ನಾವು. ನೋಡಿ ಫ್ರೆಂಡ್ಸ್, ಊಟಕ್ಕೆ ಹೋಗ್ತಾ ಇದ್ದೀವಿ. ಶ್ರೀ ಮಾರುತಿ ಟಿಫನ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ಈಗ ನಾವು ನೆಕ್ಸ್ಟ್ ಪ್ಲೇಸ್ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಅದು ನೆಕ್ಸ್ಟ್ ಪಾರ್ಟ್ನಲ್ಲಿ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ನೀವು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.